ಆ್ಯಂಡ್ ನನಗೆ ಒಂದು ಖುಷಿ ಅಂದರೆ ಇದು ಫಸ್ಟ್ ರೇಡಿಯೋ ಮ್ಯೂಸಿಯಂ ಇನ್ ಇಂಡಿಯಾ. ಸುಮಾರು ಜನ ಇಟ್ಕೊಂಡಿದ್ದಾರೆ, ಇಲ್ಲ ಅಂತಿಲ್ಲ, ಬಟ್ ಯಾರೂ ಮ್ಯೂಸಿಯಂ ಮಾಡಲಿಲ್ಲ. ಮ್ಯೂಸಿಯಂ ಯಾಕೆ ಮಾಡಿದೆ ಅಂದರೆ ಈಗಿನ ಪೀಳಿಗೆಗೆ 1900 ನಂತರ 2000 ಆದಮೇಲೆ ಹುಟ್ಟಿದವ್ರಿಗೆ ರೇಡಿಯೋ ಅಂದ್ರೇ ಗೊತ್ತಿಲ್ಲ. ಈ ಥರ ರೇಡಿಯೋಗಳು ಮನೇಲಿ ಇಲ್ಲ, ಮೊಬೈಲ್ನಲ್ಲಿ ಎಲ್ಲ ಬಂದ್ಬಿಡುತ್ತಲ್ಲ. ಹೀಗಾಗಿ ಈಗ 1 ವರ್ಷ 1.5-2 ವರ್ಷದ ಮಗು ಇನ್ಸ್ಟಾಗ್ರಾಮ್ ನೋಡ್ತಾ ಇರುತ್ತೆ. ನಾನು ನೋಡಿದ್ದೀನಿ ಮೊನ್ನೆ ಫಂಕ್ಷನ್ನಲ್ಲಿ. ನಾವು ಒಂದು ರೇಡಿಯೋ, ಒಂದು ಹಾಡು, ರಾಜ್ಕುಮಾರ್ ಅವ್ರ ಹಾಡು ಒಂದು ಸಾರಿ ಕೇಳಿದ್ಮೇಲೆ ಮತ್ತೆ ಕೇಳಬೇಕಂದ್ರೆ 1-1.5 ತಿಂಗಳೇ ಕಾಯಬೇಕಾಗಿತ್ತು. ನಾನು ಹೈಟೆಕ್ನಲ್ಲೇ ವರ್ಕ್ ಮಾಡಿದೆ, ಆಲ್ಕೆಟೆಲ್ ಲೂಸೆಂಡ್ನಲ್ಲಿದ್ದೆ, ಎಲ್ಲ ಮಾಡಿದೆ. ಬಟ್ ಏನಾದರೂ ಒಂದು ಕೊಡುಗೆ ಕೊಡಬೇಕು ಬೆಂಗಳೂರಿಗೆ, ಯಾಕಂದರೆ ನನಗೆ ಜೀವನ ಕೊಟ್ಟಿದೆ ಅಂಥೇಳಿ ಈ ಮ್ಯೂಸಿಯಂ ಮಾಡಿದ್ದು. ಫಸ್ಟ್ ರೇಡಿಯೋ ನಾನು ಚಿಕ್ಕವನಿದ್ದಾಗ ನಮ್ಮ 4th 5th ಸ್ಟ್ಯಾಂಡರ್ಡ್ನಲ್ಲಿ ನಾನು ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ ಬಳ್ಳಾರಿನಲ್ಲಿ. ಅಲ್ಲಿ ಒಬ್ಬರು ನನಗೆ ಕ್ರಿಸ್ಟಲ್ ರೇಡಿಯೋ ಮಾಡೋದು ಕಲಿಸ್ಕೊಟ್ರು. ಕ್ರಿಸ್ಟಲ್ ರೇಡಿಯೋ ಅಂದರೆ ಆ ಟೈಮ್ನಲ್ಲಿ ವೈಫೈ ಇರಲಿಲ್ಲ, GSM ಇರಲಿಲ್ಲ, ಏನಿರಲಿಲ್ಲ. ಮೀಡಿಯಮ್ ವೇವ್ ಸ್ಟೇಷನ್ಗಳು ತುಂಬ ಪವರ್ಫುಲ್ ಆಗಿರೋದು. ಸೊ ಅವನು ಕ್ರಿಸ್ಟಲ್ ರೇಡಿಯೋ ಮಾಡೋದು ಹೇಳ್ಕೊಟ್ಟ. ಒಂದು ಚಿಕ್ಕದು ಡಯೋಡು, ಒಂದು ಹೆಡ್ಸೆಟ್ಟು, ಪವರ್ ಇಲ್ಲ, ಬ್ಯಾಟ್ರಿ ಇಲ್ಲ, ಏನಿಲ್ಲ, ಸುಮ್ಮನೆ ಹಾಗೆ ಕಿವಿ ಹಾಕ್ಕೊಂಡು ಬರೋದು. ಕಾಲ್ಡ್ ಆಸ್ ಕ್ರಿಸ್ಟಲ್ ರೇಡಿಯೋ. ಕ್ರಿಸ್ಟಲ್ ರೇಡಿಯೋ ಯಾವುದು ಸರ್? ಇದೆ 73ನಲ್ಲಿ ಬಿಲ್ಡ್ ಮಾಡಿದ್ದು. ಇಷ್ಟೇ. ಇದು ಒಂದು ಕಟ್ಟಿಗೆ ಡಬ್ಬದಲ್ಲಿ ಮಾಡಿದ್ದೆ. ನಮ್ಮ ಸ್ಕೂಲಿಗೆ ಕೊಟ್ಟಿದ್ದೆ. ಅವರು ಒಂದು 3 years ಬ್ಯಾಕ್ ಬಿಲ್ಡಿಂಗ್ ಚೇಂಜ್ ಮಾಡ್ಬೇಕಾದ್ರೆ ಸಿಕ್ತಂತೆ. ಅಲ್ಲಿ ನನ್ನ ಫ್ರೆಂಡ್ ಒಬ್ಬನು ಟೀಚರ್ ಆಗಿದ್ದಾನೆ. ಅವನು ನಿಂದು ರೇಡಿಯೋ ಸಿಕ್ಕಿದೆ ಕಳಿಸ್ಕೊಡ್ತೀನಿ ಅಂತ ಕಳಿಸ್ಕೊಟ್ಟ ನನಗೆ. ಇದು ಹೆಡ್ಫೋನ್ ಆ ಥರ? ಅದು ಹೆಡ್ಫೋನ್, ಅದು ಹೈ ಇಂಪಿಡೆನ್ಸ್ ಹೆಡ್ಫೋನ್ ಅದು. ಸೊ ಇದೊಂದು ಗ್ರೌಂಡ್ ವಯರು, ಇದಕ್ಕೆ ಹಿಂಗೆ 4 ಇದಕ್ಕೆ ನೆಲಕ್ಕೆ ಹಾಕ್ಬಿಟ್ಟು ಒತ್ತಿ ಹಿಡ್ಕೋಬೇಕು. ಇದನ್ನು ಯಾವುದಾದ್ರೂ ಒಂದು ಮರ ಅಥವಾ ಚಿಕ್ಕದು ಬುಷ್ ಮೇಲೆ ಹಾಕ್ಬಿಟ್ರೆ ಬರ್ತಾಯಿತ್ತು. ನಿಮ್ಮದು ಮೊಬೈಲ್ ಚಾರ್ಜರ್ ಇಸ್ ದ ವರ್ಸ್ಟ್ ಎನಿಮಿ ಆ್ಯಕ್ಚುಲಿ. ಅದ್ರ ಪಕ್ಕ ನೀವು ಮಲ್ಕೊಂಡ್ರೆ ನಿಮ್ಮ ಕೆಲವರು ಇಟ್ಕೊಂಡು ಮಲಗ್ತಾರೆ ಅಲ್ಲೇ ಪಕ್ಕದಲ್ಲಿ. ಮೊಬೈಲ್ ಚಾರ್ಜರ್ ಮೊಬೈಲ್ ಚಾರ್ಜರು, ಮೊಬೈಲ್ ಎರಡು. ಚಾರ್ಜರ್ ಇಟ್ಕೋಬಾರ್ದು. ಚಾರ್ಜರ್ ಇಸ್ ಸೋ ಡೇಂಜರ್ ಅಂದರೆ ಇಟ್ ಎಮಿಟ್ ಸೋ ಮಚ್ ಆಫ್ ಎಲೆಕ್ಟ್ರಿಕಲ್ ಡಿಸ್ಟರ್ಬೆನ್ಸ್. ನಮಸ್ಕಾರ, ನನ್ನ ಹೆಸರು ಉದಯ್ ಕಲಬುರ್ಗಿ ಅಂತ. ಸ್ಟೂಡೆಂಟ್ಸ್ ಬಂದು ನೋಡಲಿ, ಕಲೀಲಿ ಅನ್ನೋದೊಂದು ಆಸೆ ನನಗೆ. ಈ ಮ್ಯೂಸಿಯಮ್ ಎಲ್ಲ ಓಪನ್ ಇದೆ, ಇದೇನು ಚಾರ್ಜ್ ಇಲ್ಲ, ಏನಿಲ್ಲ, ಕಾಲ್ ಮಾಡಿ ಬರ್ಬೋದು. ಐ ವಿಲ್ ಬಿ ವೆರಿ ಹ್ಯಾಪಿ ಟು ರಿಸೀವ್ ದೆಮ್. ಆ್ಯಂಡ್ ನನಗೆ ಒಂದು ಖುಷಿ ಅಂದರೆ ಇದು ಫಸ್ಟ್ ರೇಡಿಯೋ ಮ್ಯೂಸಿಯಂ ಇನ್ ಇಂಡಿಯಾ. ಸುಮಾರು ಜನ ಇಟ್ಕೊಂಡಿದ್ದಾರೆ, ಇಲ್ಲ ಅಂತಿಲ್ಲ, ಬಟ್ ಯಾರೂ ಮ್ಯೂಸಿಯಂ ಮಾಡಲಿಲ್ಲ. ಮ್ಯೂಸಿಯಂ ಯಾಕೆ ಮಾಡಿದೆ ಅಂದರೆ ಈಗಿನ ಪೀಳಿಗೆಗೆ 1900 ನಂತರ 2000 ಆದಮೇಲೆ ಹುಟ್ಟಿದವ್ರಿಗೆ ರೇಡಿಯೋ ಅಂದ್ರೇ ಗೊತ್ತಿಲ್ಲ. ಈ ಥರ ರೇಡಿಯೋಗಳು ಮನೇಲಿ ಇಲ್ಲ, ಮೊಬೈಲ್ನಲ್ಲಿ ಎಲ್ಲ ಬಂದ್ಬಿಡುತ್ತಲ್ಲ. ಹೀಗಾಗಿ ಈಗ 1 ವರ್ಷ 1.5-2 ವರ್ಷದ ಮಗು ಇನ್ಸ್ಟಾಗ್ರಾಮ್ ನೋಡ್ತಾ ಇರುತ್ತೆ. ನಾನು ನೋಡಿದ್ದೀನಿ ಮೊನ್ನೆ ಫಂಕ್ಷನ್ನಲ್ಲಿ. ಸೊ ಅವರಿಗೆ ತಿಳಿಸ್ಬೇಕು ನಮ್ಗೆ ಎಷ್ಟು ನಾವು ಒಂದು ರೇಡಿಯೋ, ಒಂದು ಹಾಡು, ರಾಜ್ಕುಮಾರ್ ಅವ್ರ ಹಾಡು ಒಂದು ಸಾರಿ ಕೇಳಿದ್ಮೇಲೆ ಮತ್ತೆ ಕೇಳಬೇಕಂದ್ರೆ 1-1.5 ತಿಂಗಳೇ ಕಾಯಬೇಕಾಗಿತ್ತು. ಯಾಕಂದರೆ ಯಾರ್ದೋ ಮನೆಗೆ ಹೋಗಿ ಹಚ್ಚಬೇಕು 5:30ಗೆ, ಆ ಹಾಡೇ ಬರಬೇಕು. ಅದು ಕೋಇನ್ಸಿಡೆನ್ಸು, ಒಂದೊಂದು ಸರಿ ಬರ್ತಿರ್ಲಿಲ್ಲ. ಹೀಗಾಗಿ ಈಗಿನ ಮಕ್ಕಳೆಲ್ಲ ದೇ ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್. ಅವ್ರಿಗೆ ಏನು ಬೇಕಾದ್ದು ಚಕ್ ಅಂತ ಮೊಬೈಲ್ನಲ್ಲಿ ಸಿಕ್ಬಿಡುತ್ತೆ. ಬಟ್ ನಮಗೆ ಯಾವಾಗ ರಾಜ್ಕುಮಾರ್ ಒಂದು ಹಾಡು ಕೇಳಿ ಆಮೇಲೆ ಅದು ಮತ್ತೆ ಕೇಳಬೇಕು ಅಂದರೆ ಒದ್ದಾಡಿ ಹೋಗ್ತಿದ್ವಿ. ಆ ಹಾಡು ಕೇಳಿದ್ದೆ, ಅದು ಅರ್ಧ ಕೇಳಿದ್ದೆ, ಆ ಥರ. ಸೊ ಅದೆಲ್ಲ ನೋವುಗಳಿದೆ ರೇಡಿಯೋ ಜೊತೆ. ಬಟ್ ದ್ಯಾಟ್ ಗೇವ್ ಮಿ ಲಾಟ್ ಆಫ್ ರೆಸ್ಪೆಕ್ಟ್. ಆಮೇಲೆ ಬೆಂಗಳೂರು ಆಲ್ಸೋ ಇಸ್ ITBT ಸಿಟಿ, ಹೈಟೆಕ್ ಸಿಟಿ. ನಾನು ಹೈಟೆಕ್ನಲ್ಲೇ ವರ್ಕ್ ಮಾಡಿದೆ, ಆಲ್ಕೆಟೆಲ್ ಲೂಸೆಂಡ್ನಲ್ಲಿದ್ದೆ, ಎಲ್ಲ ಮಾಡಿದೆ. ಬಟ್ ಏನಾದರೂ ಒಂದು ಕೊಡುಗೆ ಕೊಡಬೇಕು ಬೆಂಗಳೂರಿಗೆ, ಯಾಕಂದರೆ ನನಗೆ ಜೀವನ ಕೊಟ್ಟಿದೆ ಅಂಥೇಳಿ ಈ ಮ್ಯೂಸಿಯಂ ಮಾಡಿದ್ದು. ಈಗಿನ ಪೀಳಿಗೆಗೆ, ಬೆಂಗಳೂರಿನವ್ರಿಗೆ ಇದು ನಂದು ಡೆಡಿಕೇಟೆಡ್. ಗ್ರೇಟ್ ಸರ್. ಬಂದ ತಕ್ಷಣ ನಮಗೆ ವಾವ್ ಫೀಲ್ ಆಯಿತು. 1 ಸೆಕೆಂಡ್. ನಾವು ಉತ್ತರ ಕರ್ನಾಟಕ ಮಂದಿ, ನಮಗೆ ರಾತ್ರಿ 3 ಗಂಟೆಗೆ ಚಾ ಬೇಕು ಅಂದರೆ ಕೊಡ್ರಿ ಸರ, ಕುಡಿತೀವಿ ಅಂತೀವಿ ನಾವು. ಹೌದ್ರಿ, ನೋಡಿದ್ರಿ, ನಾವು ಉತ್ತರ ಕರ್ನಾಟಕದಲ್ಲಿ 2 ವರ್ಷದಿಂದ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಹುಬ್ಳಿ, ಧಾರವಾಡ, ಗದಗ, ಬೆಳಗಾಮು, ಹಾವೇರಿ, ಹೀಗೆ ಅಲ್ಲಿರುವಂತಹ ನಾಡು ನುಡಿ ಸಂಸ್ಕೃತಿ, ರಾಜಮನೆತನಗಳು, ಇತಿಹಾಸದ ಬಗ್ಗೆ ತುಂಬ ಇದೆ. ಒಂದೇ ಡಿಸ್ಟಿಕ್ಕಿಗೆ ಹೋದ್ರೆ 6 ತಿಂಗಳು ಅಲ್ಲೇ ತುಂಬ ಇದೆ. ಅಲ್ಲಿದು
ಸೇ ಇಂಡಿಯಾ ಇಸ್ ವೆರಿ ವಾಸ್ಟ್ ಕಂಟ್ರಿ. ನಮ್ಮಲ್ಲಿ ಇರುವಷ್ಟು ರಿಚ್ ಕಲ್ಚರು ರಿಚ್ನೆಸ್ ಎಲ್ಲೂ ಇಲ್ಲ. ನೀವು ಹೇಗೆ ಅಂದರೆ, ನಾನೊಂದು ಸಾರಿ ಗುಲ್ಬರ್ಗ ಹತ್ತಿರ ಹೋಗ್ತಾ ಇದ್ದೆ, ಮಧ್ಯಾಹ್ನ 3:30-4 ಗಂಟೆ ಆಯಿತು. ನಮ್ಮನ್ನು ಇಳಿಸ್ಬಿಟ್ಟು ಹೋಗ್ಬಿಟ್ಟ. ಅಲ್ಲಿ ಸುತ್ತಮುತ್ತ ನೋಡಿದರೆ, ನಾವು ಟೆಲಿಫೋನ್ ಎಕ್ಸ್ಚೇಂಜ್ ಸರ್ವಿಸ್ ಮಾಡೋಕ್ಕೆ ಅಲ್ಲಿ ಎಲ್ಲೂ ಅಂಗಡಿ ಇಲ್ಲ, ಎಲ್ಲೂ ಊಟ ಇಲ್ಲ, ಏನಿಲ್ಲ. ಹೊಟ್ಟೆ ಹಸಿದ್ಬಿಟ್ಟಿದೆ. ಕಡೆಗೆ ಹಾಗೆ ನೋಡಿಕೊಂಡು ಒಂದು ರೈತರು ನೀರು ಬಿಡ್ತಾಯಿದ್ರು. ಅವ್ರ ಹತ್ರ ಹೋಗಿ ಕೇಳಿದೆ, ಏನಾದರೂ ಊಟಕ್ಕೆ ಸಿಗುತ್ತಾ ಅಂತ. ಪಾಪ ಅವರು ಊಟದಲ್ಲಿ ನಮ್ಗೆ ಅರ್ಧ ಕೊಟ್ಟು ಊಟ ಮಾಡಿಸಿ ಕಳಿಸ್ಕೊಟ್ರು. ಜೋಳದ ರೊಟ್ಟಿ, ಮೊಸರು, ಅನ್ನ ಅದೆಲ್ಲ. ಅಷ್ಟು ಇದು ಹೃದಯವಂತಿಕೆ ಇದೆ ನಮ್ಮಲ್ಲಿ. ಉತ್ತರ ಕರ್ನಾಟಕಕ್ಕೆ ನಾವು ಇಷ್ಟು 2 ವರ್ಷದಿಂದ ಟ್ರಾವೆಲ್ ಮಾಡಿದ್ದೀವಲ್ಲ, ಒಂದಿನೂ ಉಪವಾಸ ಇಲ್ಲ ಸರ್. ಪ್ರತಿ ಒಂದು ಮನೆಗೋದ್ರು ಕೂಡ ಊಟ ಮಾಡಿ ಪ್ರೀತಿ. ದುಡ್ಡಿಗೆ ಬಡತನ ಇರಬಹುದು, ಹೃದಯ ಶ್ರೀಮಂತಿಗೆ ಯಾವತ್ತೂ ಬಡತನ ನಾನು ಅವರಲ್ಲಿ ನೋಡಿಲ್ಲ. ಕರ್ನಾಟಕದ ಯಾವುದೇ ಜಿಲ್ಲೆಗೆ ಹೋದ್ರು ಎಲ್ಲ ಹಂಗೆ ಇದೆ. ಅಲ್ಲಿ ಇಟ್ ಇಸ್ ನಾಟ್ ಓನ್ಲಿ ಕರ್ನಾಟಕ, ಆಲ್ ದಿ ಅರ್ಬನ್ ಏರಿಯಾಸ್ ಆಫ್ ಆಲ್ ದ ಸ್ಟೇಟ್ಸ್ ಎಲ್ಲ ತಗೊಂಡ್ರೆ. ಅಲ್ಲಿ ಹೋಗಿ ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿನೂ ಹಂಗೆ, ರಾಜಸ್ಥಾನಕ್ಕೆ ಹೋಗಿ ಅಲ್ಲಿನೂ ಹಂಗೆ, ಬಿಡೋದೇ ಇಲ್ಲ ನಿಮಗೆ. ಪಂಜಾಬ್ಗೆ ಹೋದ್ರಂತೂ ನಿಮಗೆ ಸಾಕಪ್ಪ, ಯಾಕಾದ್ರೂ ಬಂದಿವ್ರ ಮನೆಯಿಂದ ಅಷ್ಟು ಊಟ ಮಾಡಿಸ್ತಾರೆ, ಅಷ್ಟು ಪ್ರೀತಿ ತೋರಿಸ್ತಾರೆ. ಇಟ್ ಇಸ್ ದೇರ್. ನಾವು ಇಂಡಿಯನ್ಸ್ನಲ್ಲಿ ಇದೇ ಇಲ್ಲ. ಯಾಕೆಂದ್ರೆ ನಾವು ಕರ್ನಾಟಕ ಅಷ್ಟೇ ಮಾತ್ರ ಟ್ರಾವೆಲ್ ಮಾಡಿದ್ದೀವಿ, ಹಾಗಾಗಿ ನೀವು ಹಲವರು ಇಂಡಿಯಾ ಟ್ರಾವೆಲ್ ಮಾಡಿದ್ದೀವಿ. ತುಂಬಾ ಒಳ್ಳೆ ಜನ ಇದೆ. ಬಟ್ ಸಿಟಿಲೂ ಅದೇ ತರ ಇತ್ತು ಸರ್. ಬಟ್ ಇವಾಗ ಕಳ್ಳರು ಎಲ್ಲ ಜಾಸ್ತಿ ಆಗಿ ಸ್ವಲ್ಪ ಅವಾಯ್ಡ್ ಮಾಡಿದ್ದಾರೆ. ಮನೆಯವ್ರಿಗೆ ಗೊತ್ತಿಲ್ಲ ನನಗೆ, ನಂದು ರೇಡಿಯೋ ಮ್ಯೂಸಿಕ್ ಮಾಡಿದ್ದೀನಿ ಅಂತ ಯಾರಿಗೂ ಅಕ್ಕಪಕ್ಕದಲ್ಲಿ ಯಾರಿಗೂ ಗೊತ್ತಿಲ್ಲ. ನಾನೇ ಹೋಗಿ ಹೇಳ್ಕೋಬೇಕು ಅಂದ್ರೆ ನನಗೆ ಸಂಕೋಚ, ಯಾಕೆ ಹೇಳ್ಕೋಬೇಕು ನಾನು ಅಂತ ಅಲ್ವಾ. ಮುಂಚೆ ಹೇಗಿತ್ತು ಅಂದರೆ, ನಾವು ಚಿಕ್ಕವರಿದ್ದಾಗ ಪಕ್ಕದ ಊಟ ನಮ್ಮ ಮನೆಗೆ ಫ್ರೆಂಡ್ ಮನೆಗೆ ಹೋದರೆ ಅಲ್ಲಿ ಅವನು ಊಟ ಮಾಡ್ತಾರೆ, ಬಾರೋ ಇಲ್ಲೇ ಊಟ ಮಾಡಿ ಹೋಗೋನು. ಮನೆಗೆ ಹೋದ್ಮೇಲೆ ಎಲ್ಲೋ ಊಟ ಮಾಡಿದೆ ಅಂದರೆ ಫ್ರೆಂಡ್ ಮನೆಗೆ ಮಾಡಿದೆ, ಆ ಥರ ಎಲ್ಲ ಇರ್ತಿತ್ತು. ಈಗ ಎಲ್ಲಿದೆ ಮೇಡಮ್ ಆ ಥರ? ಈ ಅಕ್ಕಪಕ್ಕದವರೇ ಗೊತ್ತಿಲ್ಲ. ಕಲೆಕ್ಷನ್ ಫಸ್ಟ್ ರೇಡಿಯೋ ನಾನು ಚಿಕ್ಕವನಿದ್ದಾಗ, ನಮ್ಮ 4th 5th ಸ್ಟ್ಯಾಂಡರ್ಡ್ನಲ್ಲಿ ನಾನು ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ ಬಳ್ಳಾರಿನಲ್ಲಿ. ಅಲ್ಲಿ ಒಬ್ಬರು ನನಗೆ ಕ್ರಿಸ್ಟಲ್ ರೇಡಿಯೋ ಮಾಡೋದು ಕಲಿಸ್ಕೊಟ್ರು. ಕ್ರಿಸ್ಟಲ್ ರೇಡಿಯೋ ಅಂದರೆ ಆ ಟೈಮ್ನಲ್ಲಿ ವೈಫೈ ಇರಲಿಲ್ಲ, GSM ಇರಲಿಲ್ಲ, ಏನಿರಲಿಲ್ಲ. ಮೀಡಿಯಮ್ ವೇವ್ ಸ್ಟೇಷನ್ಗಳು ತುಂಬ ಪವರ್ಫುಲ್ ಆಗಿರೋದು. ಸೊ ಅವನು ಕ್ರಿಸ್ಟಲ್ ರೇಡಿಯೋ ಮಾಡೋದು ಹೇಳ್ಕೊಟ್ಟ. ಒಂದು ಚಿಕ್ಕದು ಡಯೋಡು, ಒಂದು ಹೆಡ್ಸೆಟ್ಟು, ಪವರ್ ಇಲ್ಲ, ಬ್ಯಾಟ್ರಿ ಇಲ್ಲ, ಏನಿಲ್ಲ, ಸುಮ್ಮನೆ ಹಾಗೆ ಕಿವಿ ಹಾಕ್ಕೊಂಡು ಬರೋದು ರೇಡಿಯೋ. ನಿಮ್ಗೆ ಇನ್ನೂ ರೇಡಿಯೋ ಸ್ಟೇಷನ್ ಅಷ್ಟು ಬರ್ತಾ ಇತ್ತು ಅವಾಗ. ಈಗೆಲ್ಲ ಇದು GSM ಟವರ್ ಬಂದು ಮೀಡಿಯಮ್ ವೇವ್ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ. ಅಂದರೆ ಪವರ್ ಹೋಗ್ಬಿಟ್ಟಿದೆ, ದೂರ. ಅವರು ಪವರ್ ಡೌನ್ ಮಾಡಿದ್ದಾರೆ, ಕೇಳೋರಿಲ್ಲ. ಹೀಗಾಗಿ ನನಗೆ ಅವಾಗಲಿಂದನೇ ಶುರು ಆಗಿದ್ದು 5th ಸ್ಟ್ಯಾಂಡರ್ಡ್ನಿಂದ. ನಾನು ಫಸ್ಟ್ ರೇಡಿಯೋ ಮಾಡಿದ್ದು ಇನ್ನೂ ಇದೆ ನನ್ನ ಹತ್ರ. ನಾನು ಅಲ್ಲಿದೆ, ಬನ್ನಿ ನೋಡೋಣ. ಕಾಲ್ಡ್ ಆಸ್ ಕ್ರಿಸ್ಟಲ್ ರೇಡಿಯೋ. ಕ್ರಿಸ್ಟಲ್ ರೇಡಿಯೋ ಯಾವುದು ಸರ್? ಇಲ್ಲಿದೆ, ಇದೆ 73ನಲ್ಲಿ ಬಿಲ್ಡ್ ಮಾಡಿದ್ದು. ಇಷ್ಟೇ. ಇದು ಒಂದು ಕಟ್ಟಿಗೆ ಡಬ್ಬದಲ್ಲಿ ಮಾಡಿದ್ದೆ. ನಮ್ಮ ಸ್ಕೂಲಿಗೆ ಕೊಟ್ಟಿದ್ದೆ. ಅವರು ಒಂದು 3 years ಬ್ಯಾಕ್ ಬಿಲ್ಡಿಂಗ್ ಚೇಂಜ್ ಮಾಡ್ಬೇಕಾದ್ರೆ ಸಿಕ್ತಂತೆ. ಅಲ್ಲಿ ನನ್ನ ಫ್ರೆಂಡ್ ಒಬ್ಬನು ಟೀಚರ್ ಆಗಿದ್ದಾನೆ. ಅವನು ನಿಂದು ರೇಡಿಯೋ ಸಿಕ್ಕಿದೆ ಕಳಿಸ್ಕೊಡ್ತೀನಿ ಅಂತ ಕಳಿಸ್ಕೊಟ್ಟ ನನಗೆ. ಇದು ಹೆಡ್ಫೋನ್ ಆ ಥರ? ಅದು ಹೆಡ್ಫೋನ್, ಅದು ಹೈ ಇಂಪಿಡೆನ್ಸ್ ಹೆಡ್ಫೋನ್ ಅದು. ಸೊ ಇದೊಂದು ಗ್ರೌಂಡ್ ವೈರು, ಇದಕ್ಕೆ ಹಿಂಗೆ 4 ಇದಕ್ಕೆ ನೆಲಕ್ಕೆ ಹಾಕ್ಬಿಟ್ಟು ಒತ್ತಿ ಹಿಡ್ಕೋಬೇಕು. ಇದನ್ನು ಯಾವುದಾದ್ರೂ ಒಂದು ಮರ ಅಥವಾ ಚಿಕ್ಕದು ಬುಷ್ ಮೇಲೆ ಹಾಕ್ಬಿಟ್ರೆ ಬರ್ತಾಯಿತ್ತು. ಅಷ್ಟು ಪವರ್ಫುಲ್ ಇದ್ದು ರೇಡಿಯೋಗಳು 70sನಲ್ಲಿ. ಆಮೇಲೆ ಎಲ್ಲ ಕಡಿಮೆ ಆಗ್ಬಿಡ್ತು. ಈಗಂತೂ ಮೀಡಿಯಮ್ ವೇವ್ ಕೆಲವೊಂದು ಫ್ಲ್ಯಾಟ್ಗಳಲ್ಲೇ ಬರಲ್ಲ. ಈವನ್ ಬೆಂಗಳೂರಿನಲ್ಲಿ 612 ಆಕಾಶವಾಣಿ ಇದೆ, ಬಟ್ ಫ್ಲ್ಯಾಟ್ಗಳಲ್ಲೇ ಬರಲ್ಲ. ಯಾಕಂದರೆ ಅಷ್ಟೊಂದು ನಾವು ಇಷ್ಟು ಸುತ್ಕೊಂಡ್ಬಿಟ್ಟಿದ್ದೀವಲ್ಲ, ಎಲೆಕ್ಟ್ರಾನಿಕ್ ಈ ಇಂಟರ್ಫರೆನ್ಸು, LED ಲೈಟ್ಸು, ಫ್ಯಾನು, UPS, ನಿಮ್ಮದು ಮೊಬೈಲ್ ಚಾರ್ಜರ್ ಇಸ್ ದ ವರ್ಸ್ಟ್ ಎನಿಮಿ ಆ್ಯಕ್ಚುಲಿ. ಅದ್ರ ಪಕ್ಕ ನೀವು ಮಲ್ಕೊಂಡ್ರೆ ನಿಮ್ಗೆ ಕೆಲವೊಬ್ರು ಇಟ್ಕೊಂಡು ಮಲಗ್ತಾರೆ ಅಲ್ಲೇ ಪಕ್ಕದಲ್ಲಿ. ಮೊಬೈಲ್ ಚಾರ್ಜರ್, ಮೊಬೈಲ್ ಚಾರ್ಜರು, ಮೊಬೈಲ್ ಎರಡು. ಚಾರ್ಜರ್ ಇಟ್ಕೋಬಾರ್ದು. ಚಾರ್ಜರ್ ಇಸ್ ಸೋ ಡೇಂಜರ್. ಅಂದರೆ ಇಟ್ ಎಮಿಟ್ ಸೋ ಮಚ್ ಆಫ್ ಎಲೆಕ್ಟ್ರಿಕಲ್ ಡಿಸ್ಟರ್ಬೆನ್ಸ್. ಯು ಕ್ಯಾನ್ ರಿಯಲಿ, ದಟ್ಸ್ ಹಾರಿಬಲ್. ಅವೆಲ್ಲ ಸಿಗ್ನಲ್ ಕಟ್ ಮಾಡಿಬಿಡುತ್ತೆ, ಅದು ನಾಯ್ಸ್ ತುಂಬ ಆಗ್ಬಿಡುತ್ತೆ. ಹೀಗಾಗಿ ಈ ರೇಡಿಯೋಗಳಲ್ಲಿ ನೀವು ಯಾವಾಗ ಕೇಳ್ತಿರಲ್ಲ, ನಾಯ್ಸ್ ಇರುತ್ತೆ ಹಿಂದ್ಗಡೆಗೆ. ಬಟ್ ನಾನು 60 ವರ್ಷ ಅಥವಾ ಯಾರೇ ರೇಡಿಯೋ ಪ್ರೇಮಿಗಳಿಗೆ ಈಗ ರೇಡಿಯೋ ಹಚ್ಚಿದರೆ FM ಕ್ಲೀನಾಗಿ ಬರುತ್ತಲ್ಲ, ಅದು ಒಂಥರ ಖುಷಿ ಕೊಡಲ್ಲ. ಸ್ವಲ್ಪ ನಾಯ್ಸ್ ಇರಬೇಕು, ಕರ್ಕರ್ ಅಂತ ಹಿಂದ್ಗಡೆ ಏನಾದ್ರು ನಾಯ್ಸ್ ಇದ್ರೆ ಚೆನ್ನಾಗಿರುತ್ತೆ. ಓಕೆ, ನೀವು ಆ ರೀತಿ ಎಲ್ಲ ಕೇಳ್ಕೊಂಡಿದ್ದೀರ. ನಾವು ಕೇಳಿದ್ದು ಏನೋ
ಕ್ರಿಕೆಟ್ ಕಮೆಂಟ್ರಿ, ಮತ್ತೆ ರಸಮಂಜರಿ, ಚಿತ್ರಮಂಜರಿ, ರಸಪ್ರಶ್ನೆ ಕಾರ್ಯಕ್ರಮಗಳು, ಚಿನ್ನರ್ದು ನಲಿಕಲಿ, ಮತ್ತೆ ಸ್ಕೂಲ್ ಇಂಟ್ರೊಡ್ಯೂಸ್ ಆಯ್ತು. ಅವಾಗ ಮಕ್ಕಳಿಗೊಂದು ಪ್ರತಿಯೊಂದು 1 ಅವರ್ಗೆ ಪಾಠದಲ್ಲಿ ಏನಿದೆ ಅದನ್ನ ಒಂಥರ ಆಲಿಸುವಿಕೆ ಮಟ್ಟ ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿ ತಗೊಬಂದ್ರು. ಅದನ್ನ ಕೇಳ್ಕೊಂಡು ಬಂದಿರೋದು. ಬಟ್ ಇವಾಗ ನಮ್ಗೆ ಅನ್ಸುತ್ತೆ ಅದು ನಮ್ಗೆ ಇಷ್ಟ ಆಗುತ್ತೆ, ಸ್ಕೂಲಲ್ಲಿ ಕೇಳಿದ್ದು ಎಲ್ಲ. ಹೌದು, ಇಷ್ಟ ಆಗುತ್ತೆ ಅದು. ಈಗ ಒಂದು ತುಂಬಾ ಖುಷಿ ಕೊಡೋದಂದ್ರೆ ಯಾರಾದರೂ ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ರೆ ಅಥವಾ ಆಲ್ ಇಂಡಿಯಾ ರೇಡಿಯೋದಲ್ಲಿ ಇಟ್ಕೊಂಡಿದ್ರೆ ಅದನ್ನು ಯೂಟ್ಯೂಬ್ನಲ್ಲಿ ಹಾಕ್ತಾರೆ. ಸೊ ಯು ಕ್ಯಾನ್ ಗೋ ಬ್ಯಾಕ್ ಆ್ಯಂಡ್ ಸರ್ಚ್ ಆ್ಯಂಡ್ ಲಿಸನ್ ಟು ಇಟ್. ಖುಷಿ ಆಗುತ್ತೆ. ನಾನು ಚಿಕ್ಕವರಿದ್ದಾಗ ಕೇಳಿದ್ದು ಈಗಲೂ ಇದೆ ಅಲ್ಲಪ್ಪ ಅಂತ. ಹೌದು, ಕೆಲವೊಬ್ರು ಇಂಟರ್ವ್ಯೂಸ್ ನೋಡ್ತೀವಿ, ಸಿನಿಮಾ ಫೀಲ್ಡಲ್ಲಿ ಇರ್ಬೋದು, ಸಾಹಿತ್ಯ ಫೀಲ್ಡಲ್ಲಿ ಇರ್ಬೋದು, ಪ್ರತಿಯೊಬ್ರು ಸಾಧಕರದ್ದು ಇಂಟರ್ವ್ಯೂ ಇವಾಗ ಆಲ್ ಇಂಡಿಯಾ ರೇಡಿಯೋದವರು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಿದ್ರೆ ಅವ್ರ ವಾಯ್ಸ್ ಕೇಳಿದ್ರೆ ನಮ್ಗೆ ಅದೇ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಯಾವುದೇ ಇಮ್ಯಾಜ್ ಬೇಡ, ನಮ್ಮನ್ನ ಇಮ್ಯಾಜಿನೇಷನ್ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ಹೆಂಗೆ ಒಂದು ಫ್ಯಾಂಟಸಿ ವರ್ಡ್ ಇದೆಯಲ್ಲ ಆ ರೀತಿಯಾಗಿ ನಾವು ಇಮ್ಯಾಜಿನ್ ಮಾಡ್ತೀವಿ. ಇವನ್ ನಾವು ಡಿಗ್ರಿ ಕಾಲೇಜಲ್ಲಿ ಇದ್ದಾಗ ರಸಪ್ರಶ್ನೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ದೋ. ಅವಾಗ ರೇಡಿಯೋದಿಂದ ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ರಲ್ಲ, ಅದಕ್ಕೆ ಆನ್ಸರ್ ಮಾಡೋದೇ ನಮ್ಗೊಂದು ಖುಷಿ ಆಗ್ತಾ ಇತ್ತು. ಮತ್ತೆ ಅದು ಎಲ್ಲ ಪಬ್ಲಿಷ್ ಆಗ್ತಾ ಇತ್ತಲ್ಲ, ಬರ್ತಾ ಇತ್ತು, ಕೇಳ್ತಾ ಇದ್ರು ಮನೆಯವರು. ನನ್ನ ಮಗಳದ ಧ್ವನಿ ಬಂತಪ್ಪ ಅದು ಎಂತ ಖುಷಿ, ಅದು ಸಕ್ಕದಾಗಿರ್ತಾ ಇತ್ತು ಸರ್. ಮತ್ತೆ ಎವ್ರಿ ಸಂಡೇ ಚಿತ್ರಮಂಜರಿ ಬರ್ತಾ ಇತ್ತು. ರೇಡಿಯೋ ಏನಿದೆ ಒಂಥರ ಫ್ರೆಂಡ್ ಇದ್ದಂಗೆ. ಅದು ಮಾತಾಡ್ತಾ ಇರುತ್ತೆ, ಹಾಡ್ತಾ ಇರುತ್ತೆ, ನಿಮಗೆ ಡಿಸ್ಟರ್ಬ್ ಮಾಡಲ್ಲ, ಅಡ್ಡ ಬರಲ್ಲ, ನಿಮ್ಮ ಕೆಲಸ ನೀವು ಮಾಡ್ತಾ ಇರಬೇಕು. ಒಂದೊಂದು ಸಾರಿ ತುಂಬ ಕೆಟ್ಟ ಮೂಡ್ ಇರುತ್ತೆ ನಿಮಗೆ, ಯಾರು ಬೈತಾರೆ, ಏನೋ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಆವಾಗ ಒಂದು ಒಳ್ಳೆ ಹಾಡು ಬರುತ್ತೆ. ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನೇ ಅಂತ ಆ ಥರ ಬಂತು ಅಂದರೆ ಅದು ಅವತ್ತಿಂದ ಏನು ಸ್ಟ್ರೆಸ್ ಸ್ಟ್ರೈನ್ ಎಲ್ಲ ಹೋಗ್ಬಿಡುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ಅದು ಒಂಥರ ಖುಷಿ ಕೊಡುತ್ತೆ. ರೇಡಿಯೋ ಅದೇ ಗೆಳೆಯ ಇದ್ದಂಗೆ, ಒಂದೊಂದು ಸಾರಿ ಒಳ್ಳೆ ಖುಷಿ ಕೊಡುತ್ತೆ, ಒಂದ್ಸರಿ ಕೆಟ್ಟ ನ್ಯೂಸು ಬರ್ಬೋದು, ಹೇಳಕ್ಕೆ ಬರಲ್ಲ. ಬಟ್ ಆ್ಯಸ್ ಇಟ್ ಕಮ್ಸ್ ಯು ಹ್ಯಾವ್ ಟು ಟೇಕ್ ಇಟ್. ಓಕೆ, ಅದು ಆ ಪಾಠ ಕಲಿಸ್ಕೊಡುತ್ತೆ ರೇಡಿಯೋ. ನಿಮ್ಮ ಜೀವನದಲ್ಲಿ ಏನೇ ಬರಲಿ ಎದುರಿಸಿ ಕೇಳಿ ಖುಷಿ ಪಡಿ. ಆ ಥರ ನೀವು ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ರೇಡಿಯೋದಲ್ಲಿ ಬಂದಮೇಲೆ ಯು ಕಾಂಟ್ ಗೋ ಬ್ಯಾಕ್. ಈಗೇನಾಗಿದೆ, ಅಲೆಕ್ಸಾ ಆಮೇಲೆ ಗೂಗಲ್ಲು ಈ ಸ್ಪೀಕರ್ಸ್ ಬಂದ್ಬಿಟ್ಟು ಯು ಕ್ಯಾನ್ ರಿಪೀಟ್ ದ ಸಾಂಗ್, ಬಟ್ ಯು ಕಾಂಟ್ ಗೆಟ್ ದಟ್ ಫೀಲಿಂಗ್ ಅಗೇನ್ ಆ್ಯಂಡ್ ಅಗೇನ್. ಬಟ್ ರೇಡಿಯೋದಲ್ಲಿ ಹಂಗಿಲ್ಲ. ನೀವು ನೋಡಿ, ಯಾವುದೋ ಒಂದು ಹಳೇದು ಹಿಂದಿ ಸಾಂಗ್, ರೊಮ್ಯಾಂಟಿಕ್ ಸಾಂಗು, ನಿಮ್ಮ ಮದುವೆ ಆಗಿದೆಯೋ, ಮದುವೆ ಆಗಿದೆ, ನೀವು ನಿಮ್ಮ ಯಜಮಾನರು ಒಂದಿನ ಜಗಳ ಮಾಡಿದಾಗ ಒಂದು ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಬಂದರೆ ಅವರು ಹಮ್ಮಿಂಗ್ ಮಾಡ್ತಿರ್ತಾರೆ, ನೀವು ಮಾಡ್ತಿರ್ತೀರಿ. ಇಟ್ ಕನೆಕ್ಟ್ಸ್ ಯು. ಹೌದು, ಇಸ್ ವಂಡರ್ಫುಲ್ ವೇ ಆಫ್ ಅದೇ ಬ್ಯೂಟಿ ಆಫ್ ರೇಡಿಯೋಸ್. ಅನ್ಎಕ್ಸ್ಪೆಕ್ಟೆಡ್ಲಿ ಯು ಗೆಟ್ ಸಮಥಿಂಗ್ ನೈಸ್, ಯು ಫೀಲ್ ವೆರಿ ಹ್ಯಾಪಿ ಅಲ್ವಾ? ಆ ಥರ ನಮಗೆ ಗೊತ್ತಿರಂಗೆ ನಮ್ಮ ಜಮಾನದಲ್ಲೇ ನಮ್ಮೂರಲ್ಲಿ ಒಬ್ರು ಮನೇಲೆ ರೇಡಿಯೋ ಇದ್ದಿದ್ದು, ಟಿವಿ ಇತ್ತು, ರೇಡಿಯೋ ಒಬ್ರು ಮನೇಲೆ ಇರ್ತಾ ಇದ್ದಿದ್ದು. ಅದೇ ಟಿವಿ ಬಂದ್ಮೇಲೆ ಎಲ್ಲ ರೇಡಿಯೋ ಬಿಸಾಕ್ಬಿಟ್ರು ಮೇಡಮ್, ಹೊರಗಡೆ ಕಳಿಸ್ಬಿಟ್ಟು ಆಮೇಲೆ ಎಲ್ಲ ಹೋಗ್ಬಿಡ್ತು. ಅದನ್ನು ಯಾರೂ ಇಟ್ಕೊಳ್ಳಿಲ್ಲ. ಈಗ ಸುಮಾರು ಈ ಕರೋನಾ ಆದಮೇಲೆ ನಾನು 21ನಲ್ಲಿ ಶುರು ಮಾಡಿದೆ. ಅದಕ್ಕಿಂತ ಮುಂಚೆ ಶುರು ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಶುರು ಮಾಡಿದ್ಮೇಲೆ ಸುಮಾರು ಜನ ಕಾಲ್ ಮಾಡಿದ್ರು, ಅಯ್ಯೋ ನಮ್ಮನೆಯಲ್ಲಿ ಇತ್ತು ಸರ್, ತೂಕಕ್ಕೆ ಹಾಕ್ಬಿಟ್ವಿ, ಹೋಗ್ಬಿಡ್ತು. ಸುಮಾರು ಜನ ಕಾಲ್ ಮಾಡಿ ಕೇಳ್ತಿದ್ರು, ನಮ್ಮನೇಲಿ ಒಂದಿದೆ ಮಾಡಿಕೊಡ್ತೀರಾ ಅಂತ. ಇನ್ನೊಂದು ಪಾಯಿಂಟ್ ಏನಂದರೆ, ಇರೋ ರೇಡಿಯೋವನ್ನು ಉಳಿಸ್ಕೋಬೇಕು ಅಂತ ನಂದು ಒಂಥರ ಅಭಿಯಾನ. ಯಾರಾದ್ರೂ ಮನೆಯಲ್ಲಿದ್ದರೆ ಹೇಳಿ, ನಾನು ಮಾಡಿಕೊಡ್ತೀನಿ, ರಿಸ್ಟೋರ್ ಮಾಡಿಕೊಡ್ತೀನಿ, ಕೇಳಿ ಖುಷಿ ಪಡಿ. ಯಾಕಂದರೆ ಅವ್ರ ಅಪ್ಪ ಅಜ್ಜ ಯಾರೋ ತುಂಬ ಕಷ್ಟಪಟ್ಟು ದುಡ್ಡು ಕೊಟ್ಟು ತೊಗೊಂಬಂದಿರ್ತಾರೆ. ಅದನ್ನು ಉಳಿಸ್ಕೊಳ್ಳಿ. ಅಟ್ಲೀಸ್ಟ್ ಯು ಗೆಟ್ ಕನೆಕ್ಟೆಡ್ ಟು ಯುವರ್ ಫಾದರ್ ಆರ್ ಯುವರ್ ಗ್ರ್ಯಾಂಡ್ ಫಾದರ್ ಸೋಲ್ ಸಮ್ ಹೌ ಅಂತ ನಂದು. ಇರೋ ರೇಡಿಯೋಗಳನ್ನ ಉಳಿಸ್ಕೊಳ್ಳಿ ಅಂತ ಅಷ್ಟೇ. ಅದೆಲ್ಲ ರಿಪೇರಿ ಎಲ್ಲ ಮಾಡ್ತೀರಾ ನೀವು? ನಾನು ರಿಪೇರ್ ಮಾಡಲ್ಲ, ರಿಸ್ಟೋರ್ ಮಾಡ್ತೀನಿ. ಅಂದರೆ ಪೂರ್ತಿ ಹೊಸದು ಹೇಗಿದೆ ಹಾಗೆ ಮಾಡ್ತೀನಿ. ಈಗ ಎಕ್ಸಾಂಪಲ್ಲು, ಈ ರೇಡಿಯೋ ನಾನು ಇಲ್ಲಿರೋದು ಇದು ಈ ಥರ ರೇಡಿಯೋ ಇದು ಬಂದಿತ್ತು, ಈ ರೇಡಿಯೋ ಈ ಥರ ಬಂದಿತ್ತು. ನಾವು ಮತ್ತೆ ಅದನ್ನೆಲ್ಲ ರೆಡಿ ಮಾಡಿ ಶುರು ಮಾಡಿದ್ವಿ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.